ಮಕ್ಕಳಿಗೆ ಏನೇ ಸ್ನ್ಯಾಕ್ಸ್ ಮಾಡಿಕೊಟ್ರೂ ಖಾಲಿ ಆಗುತ್ತೆ. ಮತ್ತೇನಿದೆ ಅನ್ನೋದು ಒಂದು ರೂಢಿ ಆಗಿಬಿಟ್ಟಿದೆ. ಸೊ ಅವ್ರಿಗೆ ಹೆಲ್ತಿಯಾಗಿರೋಂಥ ಮಖಾನ ಸ್ನ್ಯಾಕ್ಸ್ ತೊಗೊಬಂದಿದ್ದೀನಿ. 2 ರೆಸಿಪಿ, ಒಂದು ಪೆಪ್ಪರ್ ಮಖಾನ, ಇನ್ನೊಂದು ಕ್ಯಾರಮಲ್ ಮಖಾನ, ಸಾಲ್ಟು ಮತ್ತು ಸ್ವೀಟ್ ಅಂತಲೂ ಹೇಳ್ಬೋದು. ಸೊ ವೆಲ್ಕಮ್ ಬ್ಯಾಕ್ ಟು ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ಪಾಕೆಟಲ್ಲಿರೋವಂಥ ಮಖಾನ ತುಂಬ ಸಾಫ್ಟಾಗಿರುತ್ತೆ, ಸ್ಯಾಗಿಯಾಗಿರುತ್ತೆ. ಇದೇ ರೀತಿ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಸೊ ಹಾಗಾಗಿ ಇದನ್ನು ಬಾಣಲೆಗೆ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು 15 ನಿಮಿಷ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು 15 ನಿಮಿಷ ಆದಮೇಲೆ ಪ್ರೆಸ್ ಮಾಡಿದ್ರೆ ಕಂಪ್ಲೀಟಾಗಿ ಬ್ರೇಕ್ ಆಗುತ್ತೆ. ಸೊ ಈ ರೀತಿಯಾಗಿ ಮಖಾನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ ಅಥವಾ ಬಿಸಿಯಾಗಿರಲ್ಲ. ಮಖಾನ ಕ್ರಿಸ್ಪಿಯಾಗಿ ಚೆನ್ನಾಗಿ ಬ್ರೇಕ್ ಆಗ್ತಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಫಸ್ಟು ಪೆಪ್ಪರ್ ಮಖಾನ ಮಾಡಲಿಕ್ಕೋಸ್ಕರ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಬಟರ್ ಆ್ಯಡ್ ಮಾಡಿಕೊಂಡು ಕರಗಿದ ಮೇಲೆ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಸಾಲ್ಟು ಮತ್ತು ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಒಂದು 1/2 ಪೋರ್ಷನ್ ಆಫ್ ಮಖಾನನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಉರಿ ಲೋ ಫ್ಲೇಮಲ್ಲೇ ಇರಲಿ. ಈ ರೀತಿ ಎಲ್ಲ ಚೆನ್ನಾಗಿ ಕಂಬೈನ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡ್ರೆ ನೋಡಿ ತುಂಬಾ ಟೇಸ್ಟಿಯಾಗಿರೋವಂಥ ಸಾಲ್ಟ್ ಅಥವಾ ಪೆಪ್ಪರ್ ಮಖಾನ ರೆಡಿ ಆಯಿತು. ಇದನ್ನು ಏರ್ ಟೈಟ್ ಜಾರಲ್ಲಿ ನೀವು ಒಂದು 15 ದಿನಗಳ ಕಾಲ ಶೇಖರಣೆ ಮಾಡ್ಕೋಬೋದು. ನೆಕ್ಸ್ಟ್ ರೆಸಿಪಿ ಬಂದು ಕ್ಯಾರಮಲ್ ಮಖಾನ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಬೇಕಾದ್ರೇ ಅರ್ಧ ಖಾಲಿ ಆಗಿಬಿಡುತ್ತೆ. ಸೊ ಇದನ್ನು ಕೂಡ ನೀವು ಒಂದು 10-15 ಡೇಸು ಶೇಖರಣೆ ಮಾಡ್ಕೋಬೋದು. ಸೊ ಮಾಡ್ಕೊಳ್ಳೋಂಥ ವಿಧಾನ ನೋಡೋಣ ಬನ್ನಿ. ಫಸ್ಟು ಒಂದು ಬಾಣಲೆಗೆ ನಾನು ತೊಗೊಂಡಿರೋಂಥ ಒಂದು 2 ಕಪ್ ಮಖಾನಗೆ, ಅಂದರೆ 4 ಕಪ್ ತೊಗೊಂಡಿದ್ದೆ ಟೋಟಲು. ಸೊ 2 ಕಪ್ಪು ಪೆಪ್ಪರ್ ಮಖಾನ ಮತ್ತು 2 ಕಪ್ಪು ಕ್ಯಾರಮಲ್ ಮಖಾನ ಮಾಡ್ತಿದ್ದೀನಿ. ಅದಕ್ಕೆ ಒಂದು 1/4 ಕಪ್ ಆಗೋಷ್ಟು ಬೆಲ್ಲದ ಪುಡಿ ಆ್ಯಡ್ ಮಾಡಿಕೊಂಡು 1-2 ಟೀ ಸ್ಪೂನ್ ಆಗೋಷ್ಟು ನೀರು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಎಲ್ಲ ಕ್ಯಾರಮಲ್ ಸ್ಟೇಜಿಗೆ ಬಂದಿದೆ ಅನ್ನೋವಾಗ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಬಟರ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಫರ್ದರು 1-2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಬಟರ್ ಆ್ಯಡ್ ಮಾಡಿಕೊಂಡು ಇದಕ್ಕೆ ತೆಗೆದಿಟ್ಕೊಂಡಿರೋವಂಥ ಒಂದು 2 ಕಪ್ ಆಗೋಷ್ಟು ಮಖಾನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗೆ ಹಾಕಿ ಬಿಟ್ಬಿಡಿ. ಬಿಸಿದೇನೆ ಮುಟ್ಕೊಳ್ಳೋಕೋರೆ ಕೈ ಸುಟ್ಟೋಗ್ಬಿಡುತ್ತೆ ಕ್ಯಾರಮಲ್ ಇರೋದ್ರಿಂದ. ಸೊ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದೊಂದೇ ನಾವು ಈ ರೀತಿ ಬಿಡಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅಂಟ್ಕೊಬಿಡುತ್ತೆ. ಒಂಚೂರು ಬಿಸಿ ಇದ್ದಾಗ ಮಾಡ್ಕೊಳ್ಳೋಕ್ಕಾದ್ರೆ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಈ ರೀತಿಯಾಗಿ ಬಿಡಿಸ್ಕೊಂಡು ನೀವು ಏರ್ ಟೈಟಾಗಿರೋವಂಥ ಜಾರಲ್ಲಿ ಒಂದು 10-15 ಡೇಸ್ ಇದನ್ನು ಶೇಖರಣೆ ಮಾಡ್ಕೋಬೋದು. ತುಂಬಾ ಹೆಲ್ತಿ. ನೀವು ನೋಡಿರ್ಬೋದು ಇಂಟರ್ನೆಟ್ಟಲ್ಲಿ ತುಂಬಾ ವೈರಲ್ ಆಗ್ತಿದೆ ಈ ಮಖಾನ ರೆಸಿಪೀಸ್ನ. ಸೊ ಮಕ್ಕಳಿಗೆ ಖಂಡಿತವಾಗ್ಲೂ ಈ ರೆಸಿಪೀಸ್ನ ಮಾಡಿಕೊಡಿ, ಅವರು ಕೂಡ ಇಂಟ್ರೆಸ್ಟಿಂದ ತಿಂತಾರೆ. ಸೊ ಈ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಂಥ ಬೆಲ್ಲೈಕನ್ನು ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಗೈಸ್.